ಕೆಲವರಿಗೆ ಹೊಟ್ಟೆ ಮತ್ತು ಸೊಂಟದ ಭಾಗದಲ್ಲಿ ಅನಗತ್ಯ ಬೊಜ್ಜು ಬೆಳೆದಿರುತ್ತದೆ. ಇದರಿಂದ ಸರಿಯಾಗಿ ನಡೆದಾಡಲು ಆಗದೆ, ನೆಚ್ಚಿನ ಬಟ್ಟೆಗಳನ್ನು ಧರಿಸಲು ಆಗದೆ ಕಷ್ಟಪಡುತ್ತಿರುತ್ತಾರೆ. ಈ ರೀತಿ ಸೊಂಟದ ಬೊಜ್ಜು ಒಂದೇ ಸಲಕ್ಕೆ ಏರಿಕೆಯಾಗುವುದಿಲ್ಲ. ದಿನನಿತ್ಯದ ಜೀವನ ಶೈಲಿ, ಆಹಾರಾಭ್ಯಾಸ ಇವುಗಳ ಪರಿಣಾಮವೇ ಹೊಟ್ಟೆ ಮತ್ತು ಸೊಂಟದ ಭಾಗದಲ್ಲಿ ಬೊಜ್ಜು ಬೆಳೆಯಲು ಕಾರಣವಾಗುತ್ತದೆ. ಹಾಗಾದರೆ ಯಾವೆಲ್ಲ ಅಭ್ಯಾಸಗಳು ಸೊಂಟದ ಭಾಗದ ಬೊಜ್ಜಿನ ಏರಿಕೆಗೆ ಕಾರಣವಾಗುತ್ತದೆ? ದೇಹಕ್ಕೆ ಅಗತ್ಯವಿರುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿಗಳಿರುವ ಆಹಾರವನ್ನು ಸೇವನೆ ಮಾಡಿದಾಗ ತಾನಾಗಿಯೇ ಹೊಟ್ಟೆ ಮತ್ತು ಸೊಂಟದ ಭಾಗದಲ್ಲಿ ಬೊಜ್ಜು ಬೆಳೆಯಲು ಕಾರಣವಾಗುತ್ತದೆ. ಹೀಗಾಗಿ ಆಹಾರ ಸೇವನೆ ಮಾಡುವಾಗ ಕ್ಯಾಲೋರಿಗಳ ಬಗ್ಗೆ ಗಮನಹರಿಸುವುದು ಬಹಳ ಮುಖ್ಯವಾಗಿರುತ್ತದೆ. ದೇಹವು ಒತ್ತಡಕ್ಕೆ ನೈಸರ್ಗಿಕ ಪ್ರತಿಕ್ರಿಯೆಯಾಗಿ ಹಾರ್ಮೋನ್ ಕಾರ್ಟಿಸೋಲ್ ಅನ್ನು ಬಿಡುಗಡೆ ಮಾಡುತ್ತದೆ. ಈ ಹಾರ್ಮೋನ್ ದೀರ್ಘಕಾಲದವರೆಗೆ ಹೆಚ್ಚಾಗಿಯೇ ಇದ್ದರೆ, ಅಂದರೆ ಹೆಚ್ಚು ಹೊತ್ತು ಒತ್ತಡದಲ್ಲಿದ್ದರೆ, ಕಿಬ್ಬೊಟ್ಟೆಯ ಪ್ರದೇಶದಲ್ಲಿ ಹೊಟ್ಟೆಯ ಕೊಬ್ಬಿನ ಶೇಖರಣೆಗೆ ಕಾರಣವಾಗುತ್ತದೆ. ಒತ್ತಡವು ನಮ್ಮ ಹೊಟ್ಟೆಯ ಕೊಬ್ಬನ್ನು ಹೆಚ್ಚಿಸುವ ಇನ್ನೊಂದು ವಿಧಾನವೆಂದರೆ ಅದು ನಮ್ಮನ್ನು ಹೆಚ್ಚು ಆಹಾರಕ್ಕಾಗಿ ಹಂಬಲಿಸುತ್ತದೆ. ಇದರಿಂದ ದೇಹದ ತೂಕ ಅಥವಾ ಬೊಜ್ಜು ಹೆಚ್ಚಾಗುತ್ತದೆ. ಸಾಕಷ್ಟು ನಿದ್ರೆಯ ಕೊರತೆಯು ಒಟ್ಟು ಕಿಬ್ಬೊಟ್ಟೆಯ ಕೊಬ್ಬಿನ ಪ್ರದೇಶದಲ್ಲಿ 9% ಹೆಚ್ಚಳಕ್ಕೆ ಮತ್ತು ಹೊಟ್ಟೆಯ ಒಳಾಂಗಗಳ ಕೊಬ್ಬಿನಲ್ಲಿ 11% ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎನ್ನುತ್ತದೆ ಅಧ್ಯಯನ. ಹೀಗಾಗಿ ಪ್ರತಿದಿನ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ನಿರಂತರ ನಿದ್ದೆ ಅತ್ಯಗತ್ಯವಾಗಿರುತ್ತದೆ. ಇದರಿಂದ ಬೊಜ್ಜಿನ ಸಮಸ್ಯೆಯನ್ನು ಸ್ವಲ್ಪ ಪ್ರಮಾಣದಲ್ಲಾದರೂ ತಡೆಯಬಹುದಾಗಿದೆ. ದೈಹಿಕ ಚಟುವಟಿಕೆಯ ಕೊರತೆಯು ತೂಕವನ್ನು ಕಳೆದುಕೊಳ್ಳುವಲ್ಲಿ ಸಾಧ್ಯವಾಗದೇ ಇರುವುದಕ್ಕೆ ಒಂದು ಕಾರಣ. ಹೀಗಾಗಿ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ವ್ಯಾಯಾಮ, ನಡಿಗೆಯಂತಹ ಸಣ್ಣ ಪುಟ್ಟ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ. ಇದರಿಂದ ಕೊಬ್ಬಿನ ಶೇಖರಣೆಯಾಗುವುದು ತಪ್ಪುತ್ತದೆ. ಇತ್ತೀಚಿನ ಹಲವಾರು ಅಧ್ಯಯನಗಳು ಸಿಗರೇಟ್ ಸೇವನೆಯು ಹೊಟ್ಟೆಯ ಬೊಜ್ಜನ್ನು ಹೆಚ್ಚಿಸುತ್ತದೆ ಎಂದು ಸೂಚಿಸಿದೆ. ಹೀಗಾಗಿ ನೀವೇನಾದರೂ ಒತ್ತಡ ನಿವಾರಣೆಗೆ ಧೂಮಪಾನದ ಅಭ್ಯಾಸವಿಟ್ಟುಕೊಂಡಿದ್ದರೆ ಅದನ್ನು ಬಿಟ್ಟು ಆರೋಗ್ಯಕರ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು ಒಳ್ಳೆಯದು. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಧನ್ಯವಾದಗಳು.